ಎಲ್ರಿಗೂ ನಮಸ್ಕಾರ. ಇವತ್ತು ಹಬ್ಬದ ಪ್ರಯುಕ್ತ ಉದ್ದಿನ ಕಡುಬು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೀವು ಆರಿದ ಮೇಲೆ ತಿಂದ್ರೂ ಅಷ್ಟೇ ರುಚಿಯಾಗಿ ಅಷ್ಟೇ ಮೃದುವಾಗಿ ಇರೋವಂಥದ್ದು. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನಾನು ಹಿಟ್ಟನ್ನು ಈ ಥರ ಬೇಯಿಸ್ಕೊತಾ ಇದ್ದೀನಿ. 1/4 ಕಪ್ನಷ್ಟು ನೀರನ್ನು ಹಾಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು, ಒಂದು ಅರ್ಧ ಸ್ಪೂನಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಇದಕ್ಕೆ 1 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು, ತೊಳೆದ ಅಕ್ಕಿ ಹಿಟ್ಟನ್ನು ಹೇಗೆ ಮಾಡೋದು ಅಂತ ನಾನು ವಿಡಿಯೋ ಮಾಡಿದ್ದೀನಿ. ಅದರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಈಗ ಹಿಟ್ಟು ಹಾಕ್ಕೊಂಡು 1 ನಿಮಿಷ ಇದನ್ನು ಕುದಿಯೋಕ್ಕೆ ಬಿಡೋಣ. ಚೆನ್ನಾಗಿ ಈಗ ಕುದೀತಾ ಇದೆ. ಒಂದು ಮರದ ಕೋಲನ್ನು ತಗೊಂಡು ಈ ಥರ ನಿಧಾನಕ್ಕೆ ಅದನ್ನು ಮಿಕ್ಸ್ ಮಾಡ್ಕೋತಾ ಬರಬೇಕು. ಎಲ್ಲೂ ಗಂಟುಗಳಾಗಲ್ಲ, ಸಾಮಾನ್ಯವಾಗಿ ಆ ರೀತಿಯಾಗಿ ಕಲಿಸ್ಕೋಬೇಕು. ಈಗ ಕಲಿಸ್ಕೊಂಡಿದ್ದಾಗಿದೆ. 1 ನಿಮಿಷ ಮುಚ್ಚಿ ಬೇಯಕ್ಕೆ ಬಿಡೋಣ. ಈಗ ಬೆಂದಿದೆ. ಸ್ವಿಚ್ ಆಫ್ ಮಾಡಿಕೊಂಡು ಮತ್ತೆ ಮುಚ್ಚಿ ಒಂದು 10 ನಿಮಿಷ ಬಿಡೋಣ. ಆ ಹಬೆಗೆ ಇನ್ನೂ ಸ್ವಲ್ಪ ಹೊತ್ತು ಬೇಯುತ್ತೆ. ಈಗ ಸ್ವಲ್ಪ ಹೊತ್ತಿನ ನಂತರ ಇದನ್ನು ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ಬಿಸಿ ಇರಬೇಕಾದ್ರೇ ಕಲಿಸ್ಕೋಬೇಕು. ಹಾಗಾಗಿ ಬೇಗ ಬೇಗ ಕೈ ಆಡಿಸ್ಕೋಬೇಕು. ತುಂಬ ಬಿಸಿ ಆದರೆ ಒಂದು ಒದ್ದೆ ಬಟ್ಟೆನ ಇಟ್ಕೊಂಡು ಅದರಲ್ಲಿ ಕೈಯನ್ನು ಒತ್ಕೊಂಡು ಕಲಿಸ್ಕೋಬೋದು. ಈ ರೀತಿಯಾಗಿ ತುಂಬ ಮೃದುವಾದ ಒಂದು ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ. ಹೀಗೆ ಮೃದುವಾದ ಹಿಟ್ಟನ್ನು ಕಲಿಸ್ಕೊಂಡಾಗ ನೀವು ಲಟ್ಟಿಸಿದಾಗ ಕಡುಬು ಒಡೆಯಲ್ಲ. ಇದ್ರ ಮೇಲೆ ಒಂದು ಒದ್ದೆ ಬಟ್ಟೆನ ಹಾಕಿ ಇಡೋಣ. ಈಗ 1 ಕಪ್ನಷ್ಟು ನಾನಿಲ್ಲಿ ಉದ್ದಿನ ಬೇಳೆನ ಚೆನ್ನಾಗಿ ತೊಳೆದು ನೆನೆ ಹಾಕ್ಕೊಂಡಿದ್ದೀನಿ. ಸುಮಾರು ಒಂದು 2 ರಿಂದ 3 ಗಂಟೆ ಅಥವಾ ಇನ್ನೂ 1 ಗಂಟೆ ಜಾಸ್ತಿ ಬಿಟ್ಟರೂ ಪರವಾಗಿಲ್ಲ. ಚೆನ್ನಾಗಿ ನೆಂದಿದೆ. ನೀರನ್ನೆಲ್ಲ ತೆಗೆದು ಇದನ್ನು ನಾನೀಗ ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ನುಣ್ಣಿಗೆ ರುಬ್ಕೋಬೇಕು, ನೀರು ಹಾಕೋದು ಬೇಡ. ಈಗ ಸಂಪೂರ್ಣವಾಗಿ ಅದು ನುಣ್ಣಿಗೆ ಆಗಬೇಕು. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಬಿಡೋಣ. ಈ ಥರ ಹದದಲ್ಲಿ ಇರಬೇಕು. ನೀರಾದರೆ ಕಡುಬು ಮಾಡೋಕ್ಕೆ ಆಗಲ್ಲ. ಹಾಗಾಗಿ ತುಂಬ ಕಡಿಮೆ ನೀರು ಹಾಕ್ಕೊಂಡು 1 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ 2 ಸ್ಪೂನಷ್ಟು ನೆನೆಸಿರೋ ಕಡಲೆಬೇಳೆನ ಹಾಕೋತಾ ಇದ್ದೀನಿ. ನಿಮಗೆ ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು. ಇದನ್ನು ಮಿಕ್ಸ್ ಮಾಡಿ ಇಟ್ಕೊಂಬಿಡೋಣ. ಈಗ ಮುಂದಿನ ತಯಾರಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ 1 ಇಂಚಿನಷ್ಟು ಶುಂಠಿ, 2 ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಇಲ್ಲಿ ಕಡಲೆಬೇಳೆ ಮತ್ತು ತೊಗರಿಬೇಳೆ ನೆನೆಸಿರೋ ಅಂಥದ್ದು 3 ಸ್ಪೂನ್ ಇರ್ಬೋದು. ಅದನ್ನು ಸಹ ಹಾಕ್ಕೊಂಡು ಸ್ವಲ್ಪ ತರ್ತರಿಯಾಗಿ ರುಬ್ಕೋಬೇಕು. ನೀರು ಹಾಕೋದು ಬೇಡ. ಈಗ ಇದನ್ನು ರುಬ್ಕೊಂಡಿರೋದನ್ನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡು ಈ ಥರ ಮಾಡ್ಕೊಳ್ಳೋದ್ರಿಂದ ಆಮೇಲೆ ಕಡುಬು ಗಟ್ಟಿ ಆಗಲ್ಲ. ಇಲ್ಲ ಅಂತಂದರೆ ಬರೀ ಉದ್ದಿನ ಬೇಳೆ ಹಾಕ್ಕೊಂಡ್ರೆ ಗಟ್ಟಿ ಆಗುತ್ತೆ. ಇಲ್ಲಿ ಇಡ್ಲಿ ರವೆನ 2 ಸ್ಪೂನಷ್ಟು ತೊಗೊಂಡು ನೆನೆಸ್ಕೊಂಡಿದ್ದೀನಿ. ಅದನ್ನು ಸಹ ಈ ಬೇಳೆ ಜೊತೆ ಹಾಕ್ಕೋತಾ ಇದ್ದೀನಿ. ಈ ಥರ ಇಡ್ಲಿ ರವೆ ಹಾಕ್ಕೊಳ್ಳೋದ್ರಿಂದ ಕಡುಬು ತುಂಬ ಮೃದುವಾಗಿ ಬರುತ್ತೆ. ಈಗಾಗಲೇ ನಾವು ರುಬ್ಕೊಂಡಿರೋ ಒಂದು ಉದ್ದಿನಬೇಳೆ ಹಿಟ್ಟನ್ನು ಹಾಕ್ಕೊಂಡು ಕಾಯಿ ತುರಿ, ಇಂಗನ್ನು ಹಾಕ್ಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಈ ಹದದಲ್ಲಿ ಇದ್ದಾಗ ಕಡುಬು ಮಾಡೋಕ್ಕೆ ತುಂಬ ಅನುಕೂಲ ಆಗುತ್ತೆ. ನೀರಾಗ್ಬಿಟ್ರೆ ನಿಮಗೆ ಕಡುಬನ್ನ ಮಾಡೋಕ್ಕಾಗಲ್ಲ. ಹಾಗಾಗಿ ನೋಡಿಕೊಂಡು ರುಬ್ಕೊಂಡು ಇಟ್ಕೋಬೇಕು. ಈಗ ಇಲ್ಲಿ ಒಂದು ಬಟರ್ ಪೇಪರ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ತುಪ್ಪನ ಹಚ್ಕೊಂಡು ನಾವು ಈಗಾಗಲೇ ಕಲಸಿಟ್ಟಿರೋ ಹಿಟ್ಟಲ್ಲಿ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹಿಟ್ಟನ್ನು ತಗೊಂಡು ಈ ರೀತಿಯಾಗಿ ಸ್ವಲ್ಪ ಅಗಲಕ್ಕೆ ಮಾಡಿಕೊಂಡು ಅದರ ಮೇಲೆ ಇನ್ನೊಂದು ಪೇಪರ್ನ ಹಾಕ್ಕೊಂಡು ಲಟ್ಟಿಸ್ಕೊತಾ ಇದ್ದೀನಿ. ಚೆನ್ನಾಗಿ ನಾದಿದ್ರೆ ಒಡೆಯಲ್ಲ. ಈಗ ತೆಕ್ಕೊಂಡು ಈ ಕಡುಬು ಮಾಡ್ತೀವಲ್ಲ ಆ ಮೋಲ್ಡ್ ಮೇಲೆ ಇದನ್ನು ಹಾಕ್ಕೊಂಡು ಮಧ್ಯದಲ್ಲಿ ನಾವು ಈಗಾಗಲೇ ಮಾಡ್ಕೊಂಡಿರೋ ಒಂದು ಉದ್ದಿನ ಬೇಳೆದು ಸ್ಟಫ್ ಇತ್ತಲ್ಲ ಅದನ್ನು ಇಟ್ಕೊಂಡು, ಜಾಸ್ತಿ ಬೇಡ, 1 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ಈ ಥರ ಕ್ಲೋಸ್ ಮಾಡಿ ಎಕ್ಸ್ಟ್ರಾ ಹಿಟ್ಟನ್ನೆಲ್ಲ ತೆಕ್ಕೊಂಬಿಡ್ಬೇಕು. ಈ ರೀತಿಯಾಗಿ ಒಂದು ಆಕಾರ ಬರುತ್ತೆ. ಈ ಮೋಲ್ಡ್ ಇಲ್ಲದೆ ಹೋದ್ರೂ ಹಾಗೆ ಈ ಥರ ಕ್ಲೋಸ್ ಮಾಡಿ ಮಾಡ್ಕೋಬೋದು. ಈಗ ಸ್ಟೀಮ್ ಮಾಡ್ಕೊಳ್ಳೋಣ. ನೀರಿಗಾಗಲೇ ಕುದಿಯೋಕ್ಕೆ ಇಟ್ಟಿದ್ದು ಒಂದು 8 ನಿಮಿಷ ಇದನ್ನು ಸ್ಟೀಮ್ ಮಾಡ್ಕೋಬೇಕಾಗತ್ತೆ.
ಅದ್ರ ಮೇಲೆ ಒಂದು ಬಾಳೆ ಎಲೆನ ಮುಚ್ಚೋದು ಒಳ್ಳೆಯದು. ಇಲ್ಲ ಅಂತಂದರೆ ಆವಿ ನೀರೆಲ್ಲ ಬಿದ್ದು ಬಿಡುತ್ತೆ. ಈಗ ಆಗಿದೆ ಇದು. ತೆಕ್ಕೊಳ್ಳೋಣ ಸ್ವಿಚ್ ಆಫ್ ಮಾಡಿಕೊಂಡು. ಇದನ್ನು ಒಂದು 10 ಸೆಕೆಂಡು ಆರಿದ ಮೇಲೆ ನೀವು ಸರ್ವ್ ಮಾಡ್ಬೋದು. ತುಪ್ಪದ ಜೊತೆ ಸರ್ವ್ ಮಾಡಿ. ತುಂಬ ರುಚಿಯಾಗಿರುತ್ತೆ, ತುಂಬ ಮೃದುವಾಗಿ ಕೂಡ ಇರುತ್ತೆ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.